ಅನ್ಸೂಯ ತನ್ನ ಮೈ ಹುಷಾರಿಲ್ಲ ಅಂತ ಹೇಳ್ತಿದ್ರು ಕೇಳಿದೆ ಅವಳನ್ನ ಕೋಣೆಗೆ ಬರುವಂತೆ ಬಲವಂತ ಮಾಡ್ದ ವೀರ. ಅದಕ್ಕೆ ಅವಳು ಕೋಪದಿಂದ ಅವನ ಮೇಲೆ ರೇಗಿದ್ಲು. ಅದು ನೋಡಿ ಕೋಪಗೊಂಡು ವೀರ, ಏನು ಅತಿಯಾಗಿ ಮಾಡ್ತಿದ್ಯಾ ಅಂತ ಅನ್ನುತ್ತೆ. ಅಚಾನಕ್ಕಾಗಿ ಅವಳನ್ನ ಕೋಣೆಯೊಳಗೆ ಎಳ್ಕೊಂಡು ಹೋಗಿ ಬೆಡ್ ಮೇಲೆ ಕೆಡವಿ ಬಲವಂತವಾಗಿ ತನ್ನ ಆಸೆಯನ್ನು ತೀರಿಸ್ಕೊಂಡು ಬಿಟ್ಟ. ಅವನ ರಾಕ್ಷಸತನಕ್ಕೆ ತನ್ನೊಳಗೆ ತಾನೇ ಕುಮ್ಮರಿ ಹೋದ್ಲು ಅನ್ಸೂಯ. ಮರುದಿನ ರಂಜನಿ ಆಫೀಸ್ಗೆ ಹೋಗುವಷ್ಟರಲ್ಲಿ ಎಲ್ಲರೂ ಗುಂಪು ಗುಂಪಾಗಿ ನಿಂತು ಏನೇನೋ ಮಾತಾಡ್ಕೊಳ್ತಿದ್ದಾರೆ. ಏನಾಯಿತು, ಎಲ್ಲರೂ ಯಾಕಿಷ್ಟು ಗಂಭೀರವಾಗಿ ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ಕೊಳ್ತಾ ಒಳಗೆ ಹೋದ ರಂಜನಿಗೆ ಅವರೆಲ್ಲ ಅಂದು ಅಧಿಕಾರ ವಹಿಸ್ಕೊಳ್ತಿರೋ CEO ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಕ್ಷಣಾರ್ಧದಲ್ಲಿ ಅರ್ಥವಾಗೋಯ್ತು. ಆಡಿಟೋರಿಯಂಗೆ ಹೋಗಲು ನೇರವಾಗಿ ಲಿಫ್ಟ್ ಹತ್ರ ಹೋಗಿ ನಿಂತಳು ರಂಜನಿ. ಆಗ ತನ್ನ ಪಕ್ಕದಲ್ಲೇ ಗುಂಪಾಗಿದ್ದವರಲ್ಲೊಬ್ಬ ಮಹಿಳೆ ಮಾತಾಡ್ತಿದ್ದ ಮಾತುಗಳು ರಂಜನಿಯ ಕಿವಿಗೆ ಬಿದ್ದವು. ನಮ್ಮಲ್ಲಿ ಉದ್ಯೋಗಿಯಾಗಿದ್ದಾಗಲೇ ತನ್ನ ಪ್ರತಾಪ ತೋರಿಸಿದ್ದ, ಈಗ ನೇರವಾಗಿ ಕಂಪ್ನಿಯ CEO ಆಗಿದ್ದಾನೆ. ಇನ್ನು ನಮ್ಮ ಕೆಲಸ ಅಷ್ಟೇ ಅಂತ ಭಯಪಡ್ತಾ ಅಂದ್ಲು ಆ ಮಹಿಳಾ ಉದ್ಯೋಗಿ. ಇಲ್ಲ, ತಕ್ಷಣ ಅವನನ್ನು ಅಳಿಬೇಡ, ಅವನು ಕಡಿಮೆಯವನೇನಲ್ಲ. ವಿದೇಶದಲ್ಲಿ ಸ್ವಂತವಾಗಿ ಕಂಪ್ನಿ ಕಟ್ಟಿ ಅದನ್ನು ಯಶಸ್ವಿಯಾಗಿ ನಡೆಸ್ತಿದ್ದಾನೆ. ಖಂಡಿತವಾಗಿಯೂ ಅವರ ತಾತನವರಿಗಿಂತ ಚೆನ್ನಾಗಿ ಕಂಪ್ನಿ ನಡೆಸ್ತಾನೆ ಅಂತ ಪಕ್ಕದಲ್ಲಿದ್ದೊಬ್ಬ ಹಿರಿಯ ಉದ್ಯೋಗಿ. ಎಷ್ಟೇ ಚೆನ್ನಾಗಿ ಕಂಪ್ನಿ ನಡೆಸಿದ್ರೂ ಅವನ ಮೇಲೆ ಬಹಳಷ್ಟು ಕೆಟ್ಟ ಮಾತುಗಳಿವೆ. ಉದ್ಯೋಗಿಗಳ ಜೊತೆ ಬಹಳ ಕೆಟ್ಟಾಗಿ ನಡ್ಕೊಳ್ತಾನಂತೆ. ಹಾಗೆ ತನ್ನ ಸೆಕ್ರೆಟರಿ ಖಂಡಿತವಾಗಿಯೂ ಸುಂದರವಾದ ಹುಡುಗಿ ಆಗಿರಬೇಕು ಅಂತಾನಂತೆ ಅಂದ ಇನ್ನೊಬ್ಬ ಉದ್ಯೋಗಿ. ಆ ಮಾತುಗಳನ್ನೆಲ್ಲ ಕೇಳ್ತಿದ್ದ ರಂಜನಿ, ಹೌದು, ಅವನು ಖಂಡಿತವಾಗಿಯೂ ಗರ್ವಿ. ಒಬ್ಬ ಹೆಣ್ಣು ಮಗಳ ಅನುಮತಿ ಇಲ್ಲದೆ ಮುತ್ತು ಕೊಡೋದಷ್ಟೇ ಅಲ್ಲದೆ ಆ ಮುತ್ತಿಗೆ ಹಣ ಏಣಿಸ್ಕೊಟ್ಟಿದ್ದಾನೆ. ಎಂಥ ಕೀಳು ಮಟ್ಟದ ಮನುಷ್ಯ ಅಂತ ಸಿಟ್ಟಿನಿಂದ ಅಂದ್ಕೊಂಡ್ಳು. ಅದೇ ಸಮಯದಲ್ಲಿ ಹಿಂದಿನಿಂದ ಓಡಿ ಬಂದ ವಿಶ್ವ. ಅವನನ್ನು ನೋಡಿ ರಂಜನಿ ಮೆಲ್ಲಗೆ ನಕ್ಕದ್ಲು. ಅವನು ಕೂಡ ಸಣ್ಣಗೆ ನಕ್ಕು, ಗುಡ್ ಮಾರ್ನಿಂಗ್, ಅಷ್ಟೆಲ್ಲ ಬಂದುಬಿಟ್ರಾ ಅಂತ ಕೇಳ್ದ. ಹೌದು, ಆಫೀಸ್ ಅಂದಮೇಲೆ ಟೈಮ್ ಬರಬೇಕಲ್ವಾ, ಇವತ್ತು ಕೆಲಸದ ಬಗ್ಗೆ ವಿವರಿಸೋ ಕ್ಲಾಸ್ಗಳಿದೆಯಲ್ವಾ ಅಂದ್ಲು ರಂಜನಿ. ಹೌದು, ಇವತ್ತು ನಡೆಯೋ ಕ್ಲಾಸ್ ನಿನ್ನೆ ಹಾಗೆ ಕಿರಿಕಿರಿ ಉಂಟು ಮಾಡಲಿಕ್ಕಿಲ್ಲ. ಕೆಲಸದ ಬಗ್ಗೆ ಆದ್ದರಿಂದ ಖಂಡಿತ ಎಲ್ಲರೂ ಆಸಕ್ತಿಯಿಂದ ಕೇಳಲೇಬೇಕು ಅಂದ ವಿಶ್ವ. ಹಾಗೆ ಇಬ್ಬರು ಮಾತಾಡುತ್ತ ಲಿಫ್ಟ್ ಹತ್ತಿ ಆಡಿಟೋರಿಯಂಗೆ ಹೋಗಿ ಪಕ್ಕದಲ್ಲಿ ಕೂತರು. ಸ್ವಲ್ಪ ಹೊತ್ತಿಗೆ ಎಲ್ಲರೂ ಬಂದಿದ್ದರಿಂದ ಕ್ಲಾಸ್ ಶುರುವಾಯಿತು. ಆಗ ಸ್ಟೇಜ್ ಮೇಲೆ ಬಂದು ಒಬ್ಬ ಮಹಿಳೆ, ಹಲೋ ನನ್ನ ಪ್ರೀತಿಯ ಉದ್ಯೋಗಿಗಳೇ, ಇವತ್ತು ನಿಮ್ಮ ಜೊತೆ ನಮ್ಮ ಹೊಸ CEO ಅವರು ಕೂಡ ಅಧಿಕಾರ ವಹಿಸ್ಕೊಳ್ತಿದ್ದಾರೆ. ಸೊ ನಿಮ್ಮನ್ನು ಸ್ವಾಗತಿಸಲು ಅವರೇ ಸ್ವತಃ ಬಂದಿದ್ದಾರೆ. ಪ್ಲೀಸ್ ವೆಲ್ಕಮ್ ಅವರ್ ನ್ಯೂ CEO ರುದ್ರತೇಜ್ ಅವರು ಅಂತ ಆಹ್ವಾನಿಸಿ ಪಕ್ಕಕ್ಕೆ ಸರಿದು ನಿಂತಳು. ಅದಕ್ಕೆಲ್ಲರೂ ಒಮ್ಮೆಗೆ ಚಪ್ಪಾಳೆ ತಟ್ಟವರನ್ನ ಸ್ವಾಗತಿಸಿದ್ರು. ಆಗಲೇ ಆ ಕೋಣೆಗೆ ಎಂಟ್ರಿ ಕೊಟ್ಟ ರುದ್ರ. ಬ್ಲ್ಯಾಕ್ ಸೂಟ್ ವೈಟ್ ಶರ್ಟ್ನಲ್ಲಿ ಗಂಭೀರವಾಗಿ ಸ್ಟೇಜ್ ಮೇಲೆ ಬಂದ ಅವನು ತಕ್ಷಣ ತನ್ನ ಭಾಷಣ ಶುರು ಮಾಡ್ದ. ಹಾಯ್ ಎಲ್ರಿಗೂ, ನೀವೆಲ್ಲರೂ ನನ್ನ ಹಾಗೆ ಹೊಸ್ದಾಗಿ ಕೆಲಸಕ್ಕೆ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಸ್ವಾಗತ. ನೀವೆಲ್ಲರೂ ನೆನಪಿನಲ್ಲಿ ಇಟ್ಕೊಳ್ಬೇಕಾದದ್ದು ಒಂದೇ, ನಿಮಗೆ ಕೊಟ್ಟ ಕೆಲಸವನ್ನು ಜವಾಬ್ದಾರಿಯಿಂದ ಬದ್ಧತೆಯಿಂದ ಮಾಡೋದೇ ನಿಮ್ಮ ಕೆಲಸ. ಈ ಕಂಪನಿಯ ಹೊಸ CEO ಆಗಿ ಕಂಪನಿಯನ್ನು ಈಗಿರೋದಕ್ಕಿಂತ ಉತ್ತಮ ಸ್ಥಾನಕ್ಕೆ ಕೊಂಡೊಯ್ಯಲು ನಾನು ಈಗಾಗಲೇ ಪ್ರಯಾಣ ಶುರು ಮಾಡಿದ್ದೀನಿ. ಈ ಜರ್ನಿಯಲ್ಲಿ ನೀವೆಲ್ಲರೂ ನನ್ನ ಪಾಲುದಾರರಾಗಿರ್ತೀರಿ ಎಂದು, ಹಾಗೆ ಕಂಪನಿ ನಿಯಮಗಳನ್ನ ನೀವೆಲ್ಲರೂ ಖಂಡಿತ ಪಾಲಿಸ್ತೀರಿ ಅಂತ ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ ರುದ್ರ ಕೂಡಲೇ ಸ್ಟೇಜನ್ನು ಹಿಡಿದು ಹೊರಟು ಹೋದ. ಸ್ಟೇಜಿಂದ ಸ್ವಲ್ಪ ದೂರ ಇದ್ದು ಅವನು ಆಡಿದ ಮಾತುಗಳನ್ನ ಕೇಳಿದ ರಂಜನಿ, ಪರವಾಗಿಲ್ಲ, ವೈಯಕ್ತಿಕವಾಗಿ ಮನುಷ್ಯ ಅಂತವನಾದರೂ ಕೆಲಸದ ವಿಚಾರದಲ್ಲಿ ಬುದ್ಧಿವಂತನಾಗಿದ್ದಾನೆ ಅಂತ ಅಂದುಕೊಂಡ್ಳು. ಅದಾದಮೇಲೆ ಟ್ರೈನಿಂಗ್ ಶುರುವಾಗಿ ಸಾಯಂಕಾಲದವರೆಗೆ ಮುಗೀತು. ಕೊನೆಯಲ್ಲಿ ಮ್ಯಾನೇಜರ್ ಮಾತಾಡ್ತಾ, ಹೊರಗಿರುವ ನೋಟಿಸ್ ಬೋರ್ಡ್ನಲ್ಲಿ ನೀವೆಲ್ಲರೂ ಯಾವ್ಯಾವ ವಿಭಾಗದಲ್ಲಿ ಕೆಲಸ ಮಾಡಬೇಕಂತ ಬರೆದಿದೆ, ಅದನ್ನು ಚೆಕ್ ಮಾಡಿಕೊಂಡು ನಾಳೆಯಿಂದ ನಿಮ್ಮ ಕೆಲಸ ಶುರು ಮಾಡಿ ಅಂತ ಘೋಷಣೆ ಮಾಡ್ದ. ಅದಕ್ಕೆಲ್ಲರೂ ಉತ್ಸಾಹದಿಂದ ನೋಟಿಸ್ ಬೋರ್ಡ್ ನೋಡೋದಕ್ಕೆ ಹೋದರು. ನಾವು ಕೂಡ ಹೋಗೋಣವಾ ರಂಜನಿ ಅಂತ ಕೇಳಿದ ವಿಶ್ವ. ಸ್ವಲ್ಪ ತಾಳು ವಿಶ್ವ, ಅಲ್ಲಿ ಫುಲ್ ಜನ ಇದ್ದಾರಲ್ವಾ, ಅವ್ರು ಸ್ವಲ್ಪ ಕಡಿಮೆ ಆದಮೇಲೆ ಹೋಗೋಣ ಅಂದ್ಲು ರಂಜನಿ. ನಂತರ ಅವರಿಬ್ಬರು ಸ್ವಲ್ಪ ಹೊತ್ತು ಆ ದಿನ ನಡೆದ ಮೀಟಿಂಗ್ ಬಗ್ಗೆ ಮಾತಾಡಿಕೊಂಡ್ರು. 1/4 ಗಂಟೆ ಕಳೆದ ಮೇಲೆ ಜನ ಸ್ವಲ್ಪ ಕಡಿಮೆ ಆದಂತೆ ಕಂಡದ್ದಕ್ಕೆ ನೋಟಿಸ್ ಬೋರ್ಡ್ ಹತ್ರ ಹೋಗಿ ತಮ್ಮ ಹೆಸರುಗಳನ್ನು ಹುಡುಕಲು ಶುರು ಮಾಡಿದ್ರು. ನಿಮ್ಮ ಹೆಸರು ಎಲ್ಲಿದೆ ಅಂತ ಖಂಡಿತ ರಂಜನಿ ಅಂತ ನೋಟಿಸ್ ಬೋರ್ಡ್ ನೋಡುತ್ತಲೇ ಕೇಳಿದ ವಿಶ್ವ. ಕಾಣ್ತು, ನಾನು ಒಂದೇ ತಂಡದಲ್ಲಿದ್ದೀವಿ ಅಂತ ನಗ್ತಾ ಹೇಳಿದ್ಲು ರಂಜನಿ. ಓ, ಇದು ನಿಜಕ್ಕೂ ಒಳ್ಳೆಯ ಸುದ್ದಿ. ಆದರೆ ನನಗೆ ಈ ವಿಭಾಗದಲ್ಲಿ ಕೆಲಸದ ಬಗ್ಗೆ ಅಷ್ಟೇನೂ ತಿಳಿಯೋದು ರಂಜನಿ ಅಂದ ವಿಶ್ವ. ಪರವಾಗಿಲ್ಲ, ನನಗೆ ಈ ವಿಭಾಗದ ಬಗ್ಗೆ ಸ್ವಲ್ಪ ಗೊತ್ತು.
ನಾನು ಹಿಂಗೆ ಸಹಾಯ ಮಾಡ್ತೀನಿ. ಮೊದಲು ನಾ ಹೋಗಿ ಉಳಿದ ತಂಡದವ್ರನ್ನ ಕೂಡ ಭೇಟಿ ಮಾಡಿ ತಂಡದ ಮುಖ್ಯಸ್ಥರನ್ನ ಪರಿಚಯ ಮಾಡಿಕೊಳ್ಬೇಕು. ನಡಿ ಅಂದ್ಲು ರಂಜನಿ. ಸರಿ ಎನ್ನುತ್ತಾ ಇಬ್ಬರು ಸೇರಿ ತಮ್ಮ ವಿಭಾಗದ ಕ್ಯಾಬಿನ್ಗೆ ಹೋದರು. ಸ್ವಲ್ಪ ಹೊತ್ತಿಗೆ ಉಳಿದ ತಂಡದವರು ಕೂಡ ಅಲ್ಲಿಗೆ ಬಂದರು. ಅವರ ತಂಡದ ಮುಖ್ಯಸ್ಥರು ಮಾತಾಡ್ತಾ, ಹಾಯ್ ಗೆಳೆಯರೇ, ನಾನು ನಿಮ್ಮ ತಂಡದ ಮುಖ್ಯಸ್ಥ. ಆದರೆ ಗೆಳೆಯರ ಹಾಗೆ ಇರಬಹುದು. ನಾಳೆಯಿಂದ ನಾವು ಕೆಲಸ ಶುರು ಮಾಡೋಣ. ಸೊ ನೀವೆಲ್ಲರೂ ಇವತ್ತಿಗೆ ಎಂಜಾಯ್ ಮಾಡಿ ಅಂತ ಹೇಳಿ ಹೊರಟೋದ. ಕೂಡಲೇ ಆ ತಂಡದಲ್ಲಿದ್ದ ಒಬ್ಬ ಹುಡುಗಿ, ಹೇಯ್ ಫ್ರೆಂಡ್ಸ್, ನಾಳೆಯಿಂದ ಹೇಗಿದ್ದರೂ ಕೆಲಸ ಮಾಡಬೇಕು. ಹಾಗಾಗಿ ಇವತ್ತು ಸ್ವಲ್ಪ ಪಬ್ಗೆ ಹೋಗೋಣವಾ? ನಮಗೆಲ್ರಿಗೂ ಪರಿಚಯ ಆದಂತಾಗುತ್ತೆ. ನಾಳೆಯಿಂದ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಬೇಕಾದ್ರಿಂದ ನಮ್ಮ ನಡುವೆ ಒಡನಾಟ ಕೂಡ ಬೆಳೆಯುತ್ತೆ ಅಂದ್ಲು ಆ ವ್ಯಕ್ತಿ. ರಂಜನಿ ತಕ್ಷಣ ವಿಶ್ವನ ಕಡೆ ನೋಡಲು ಅವನೇನು ಎಂಬಂತೆ ಕನಸನ್ನೇ ಮಾಡ್ದ. ಈಗ ನಮಗೂ ಕೆಲಸ ಏನಿಲ್ಲ ಅಲ್ವಾ, ಹೋಗೋಣವಾ ಅಂತ ಕೇಳಿದ್ಲು ರಂಜನಿ. ವಿಶ್ವ, ಖಂಡಿತ ಹೋಗೋಣ ಅಂತಂದಿದ್ದಕ್ಕೆ ಉಳಿದ ತಂಡದವ್ರ ಜೊತೆ ಅವರು ಕೂಡ ಪಬ್ಗೆ ಹೋದರು. ಮತ್ತೊಂದೆಡೆ ಚಂದ್ರನ ಮನೆಯಲ್ಲಿ ಮೌನಿತಾ ವಾಪಸ್ ಬಂದಿದ್ದರಿಂದ ಎಲ್ಲರೂ ಕೂತು ಊಟ ಮಾಡ್ತಿದ್ದಾರೆ. ವಿರಾಟ್ ತನ್ನ ಕಾಲೇಜಿನ ವಿಷಯಗಳನ್ನ ಹೇಳ್ತಾ ತಂದೆ ತಾಯಿ ಜೊತೆ ಮಾತಾಡ್ತಿದ್ರೆ ಸುರಭಿ ಮಾತ್ರ ಸುಮ್ಮನೆ ಊಟ ಮಾಡ್ತಿದ್ದಾಳೆ. ಸ್ವಲ್ಪ ಹೊತ್ತು ಅದನ್ನೇ ಗಮನಿಸಿದ ಮೌನಿತಾ, ನೀನು ಚೆನ್ನಾಗಿದೆಯಾ ಸುರಭಿ ಅಂತ ಕೇಳಿದ್ಲು. ಸುರಭಿ ಸುಮ್ಮನಿರೋದನ್ನು ಕಂಡ ಮೌನಿತಾ, ಸುರಭಿ ನೀನು ಆರಾಮಾಗಿದೆಯಾ? ಹೌದಮ್ಮ, ನಾನು ಚೆನ್ನಾಗಿದ್ದೀನಿ ಅಂದ್ಲು ಸುರಭಿ. ಇತ್ತೀಚೆಗೆ ನೀನು ಯಾರ ಜೊತೆಯೂ ಸರಿಯಾಗಿ ಮಾತಾಡ್ತಾ ಇಲ್ಲ ಸುರಭಿ. ಯಾವಾಗಲೂ ಯಾವುದೋ ಯೋಚನೆಯಲ್ಲಿರ್ತೀಯಾ? ಯಾವುದರ ಬಗ್ಗೆ ಯೋಚನೆ ಮಾಡ್ತಿದೀಯಾ ಅಂತ ಕೇಳಿದ್ಲು ಮೌನಿತಾ. ಹೌದು, ನಾನು ಕೂಡ ಗಮನಿಸ್ತಿದ್ದೀನಿ. ನೀನು ನನ್ನ ಜೊತೆ ಮಾತಾಡಿ ಬಹಳ ದಿನ ಆಯ್ತು ಬಂಗಾರ. ಏನಾಯ್ತು ನಿನಗೆ ಅಂತ ಪ್ರೀತಿಯಿಂದ ಕೇಳಿದ ಚಂದ್ರ. ತಾಯಿ ಮಾತಾಡ್ತಿದ್ರೆ ಏನೂ ಅನ್ನಿಸ್ತಿರ್ಲಿಲ್ಲ. ಆದರೆ ಚಂದ್ರ ಮಾತಾಡ್ತಿದ್ರೆ ಸುರಭಿಗೆ ಅತಿಯಾದ ಕೋಪ ಬರ್ತಿದೆ. ಆದರೆ ಹದ್ದು ಬಸ್ತನಲ್ಲಿಟ್ಕೊಂಡು, ಏನಿಲ್ಲ ಅಮ್ಮ, ನಾನು ಚೆನ್ನಾಗೇ ಇದ್ದೀನಿ. ನೀವು ಅನಾವಶ್ಯಕವಾಗಿ ಗಾಬರಿ ಪಡಬೇಡಿ. ಆದರೆ ನಂದು ಒಂದು ವಿನಂತಿ. ಆ ಮಾತಿಗೆ ಏನೆಂಬಂತೆ ಮೂವರು ಅವಳ ಕಡೆ ನೋಡಿದ್ರು. ಇತ್ತೀಚೆಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಪಾರ್ಟಿಯವರು ಅಂತ ಯಾರೋ ಒಬ್ಬರು ಬರ್ತಾನೆ ಇರ್ತಾರೆ. ತುಂಬ ತೊಂದರೆ ಆಗ್ತಿದೆ. ಅಷ್ಟೇ ಅಲ್ಲ, ಎಲ್ಲಿಗೋದ್ರೂ ಎಲ್ಲರೂ ನನ್ನನ್ನು ಒಬ್ಬ ಪ್ರಸಿದ್ಧ ವ್ಯಕ್ತಿ ಥರ ನೋಡ್ತಿದ್ದಾರೆ. ಸ್ವಾತಂತ್ರ್ಯ ಇಲ್ಲ. ನಾನು ಓದ್ತಿರೋದು MBBS. ಇಂಥ ವಾತಾವರಣದಲ್ಲಿ ಓದಿದ್ರೆ ನಾನು ರ್ಯಾಂಕ್ ಪಡೆಯೋದಾಗಿರಲಿ ಕನಿಷ್ಠ ಪಾಸ್ ಕೂಡ ಆಗಲ್ಲ. ಅದಕ್ಕೆ ನಾನು ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಯಾವುದಾದ್ರೂ ಹಾಸ್ಟೆಲ್ಗೆ ಸೇರ್ಕೊಳ್ತೀನಿ ಅಂತ ವೇಗವಾಗಿ ತಾನು ಹೇಳಬೇಕು ಅಂದ್ಕೊಂಡಿದ್ನಲ್ಲ ಹೇಳಿ ತಾಯಿಯ ಉತ್ತರಕ್ಕಾಗಿ ಕಾಯ್ತಾ ಇದ್ಲು ಸುರಭಿ. ಆದರೆ ಅದನ್ನು ಕೇಳಿ ಮೌನಿತಾಳಿಗಿಂತ ಮೊದಲು ಚಂದ್ರ ಮಾತಾಡ್ತಾ, ಹಾಸ್ಟೆಲ್ಗೆ ಯಾಕೆ? ನಾವಿಲ್ಲದೆ ನೀನು ಹೇಗಷ್ಟು ದೂರದಲ್ಲಿರ್ತೀಯ? ಆದರೂ ಎಲ್ಲರೂ ಪ್ರಸಿದ್ಧ ವ್ಯಕ್ತಿ ಥರ ನೋಡ್ತಿದ್ರೆ ಖುಷಿ ಪಡಬೇಕಾದ್ದು ಬಿಟ್ಟು ನೀನೇನು ಹೀಗೆ ಉಲ್ಟಾ ನಡ್ಕೊಳ್ತಿದ್ಯಾ ಅಂದ. ಹೌದು ಚಂದ್ರ, ಏನು ಆ ಮಾತುಗಳು? ಅವಳ ಜೀವನದಲ್ಲಿ ಕಷ್ಟಪಟ್ಟು ಮುಂದೆ ಬರಬೇಕು ಅಂದ್ಕೊಳ್ತಿದ್ದಾಳೆ. ಎಲ್ಲರೂ ನೀನು ಹಾಗೆ ಸುಲಭವಾಗಿ ಪಡೆಯಲ್ಲ. ಅದು ನನ್ನ ಗುಣ. ನೋಡು ಸುರಭಿ, ನೀನು ಬೆಂಗಳೂರಿಗೆ ಹೋಗಿ ಹಾಸ್ಟೆಲಲ್ಲಿ ಇದ್ದು ಓದ್ಕೊಳ್ತೀನಿ ಅಂದರೆ ನನಗೆ ಸಮ್ಮತಿ ಇದೆ. ಆದರೆ ಈ ವರ್ಷ ಬೇಡ, ಮುಂದಿನ ವರ್ಷ ಹೋಗು ಅಂದ್ಲು ಮೌನಿತಾ. ಅವಳು ಒಪ್ಕೊಂಡ್ರೆ ಆ ಮನೆಯಲ್ಲಿ ಎದುರಿಲ್ಲದ ಕಾರಣ ಖುಷಿಯಾದ ಸುರಭಿ ಥ್ಯಾಂಕ್ ಯು ಅಮ್ಮ ಅಂತ ಹೇಳಿ ಎದ್ದು ಅಲ್ಲಿಂದ ಹೊರಟು ಹೋದ್ಲು. ಹೋಗ್ತಿರೋ ಸುರಭಿನ ಆಶ್ಚರ್ಯದಿಂದ ನೋಡ್ತಾ, ಏನಿದು ಮೌನಿತಾ, ವಯಸ್ಸಿಗೆ ಬಂದ ಹುಡುಗಿಯನ್ನು ಹಾಗೆ ದೂರ ಕಳಿಸಿದ್ರೆ ಕೆಟ್ಟೋಗಲ್ವಾ ಅಂದ ಚಂದ್ರ. ಕೇವಲ ಅವಳು ಓದ್ಕೊಳ್ಳೋದಕ್ಕೆ ಮಾತ್ರ ಹೋಗ್ತಿದ್ದಾಳೆ, ನೀನೇನೇನೋ ಊಹಿಸ್ಕೊಳ್ಬೇಡ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ್ಲು ಮೌನಿತಾ. ಆ ಮಾತಿಗೆ ಪೆಟ್ಟದಿಂದವನಂತೆ ಮಗನ ಕಡೆ ನೋಡಿದ ಚಂದ್ರ. ನಡೀತಿರೋದಕ್ಕೂ ತನಗೂ ಏನೂ ಸಂಬಂಧ ಇಲ್ಲದಂತೆ ತಿಂತ ಮೊಬೈಲ್ ನೋಡ್ತಾ ಇದ್ದಾನೆ ವಿರಾಟ್. ಅದಕ್ಕೆ ಕಿರಿಕಿರಿಗೊಂಡು ಕೈ ತೊಳ್ಕೊಂಡು ಹೊರಟು ಹೋದ ಚಂದ್ರ. ಮತ್ತೊಂದೆಡೆ ತನ್ನ ತಂಡದವರ ಜೊತೆ ಪಬ್ನಲ್ಲಿ ಎಂಜಾಯ್ ಮಾಡ್ತಾಳೆ. ವಿಶ್ವ, ಸ್ವಲ್ಪ ಕುಡಿಯೋಣವಾ ಅಂತ ಕೇಳಿದ. ಇಲ್ಲ ವಿಶ್ವ, ನಂಗೆ ಅಭ್ಯಾಸ ಇಲ್ಲ ಅಂದ್ಲು ರಂಜನಿ. ಪರವಾಗಿಲ್ಲ, ಇದುವರೆಗೆ ಇರಲಿಲ್ವೇನೋ, ಆದರೆ ಈಗ ಅಭ್ಯಾಸ ಮಾಡ್ಕೋ. ಈ ಸಮಾಜದಲ್ಲಿ ಇದೆಲ್ಲ ಮಾಮೂಲಿ. ನಿನಗಾಗಿ ಕಾಕ್ಟೇಲ್ ತರ್ತೀನಿ, ಅದು ನಿಮ್ಗೆ ಚೆನ್ನಾಗಿರುತ್ತೆ ಅಂದ ವಿಶ್ವ. ಇಲ್ಲ, ಅಗತ್ಯ ಬಿದ್ದಾಗ ಹೇಗಿದ್ರೂ ಅಭ್ಯಾಸ ಮಾಡ್ಕೊಳ್ತೀನಿ, ಈಗ ಬೇಡ ಅಂತ ಕಟ್ಟುನಿಟ್ಟಾಗಿ ಹೇಳಿದ್ಲು ರಂಜನಿ. ಸರಿ, ನಿನ್ನಿಷ್ಟ ಅಂತ ಹೋಗಿ ತನಗೆ ಬೇಕಾದ ಪಾನೀಯ ತಂದುಕೊಂಡು ಎಂಜಾಯ್ ಮಾಡ್ತಾ ಎಲ್ಲರ ಜೊತೆ ನಗ್ತಾ ಮಾತಾಡ್ತಿದ್ದಾನೆ ವಿಶ್ವ. ಸ್ವಲ್ಪ ದೂರದಲ್ಲಿ ಕೂತು
ಅವನ ನಗುವನ್ನು ಮೈಮರೆತು ನೋಡ್ತಿದ್ದ ರಂಜಿನಿ, ದೇವ್ರೇ ಈ ನಗು ಏನಪ್ಪ ಅಷ್ಟು ಆಕರ್ಷಕವಾಗಿದೆ, ನಗುವಿಂದಲೇ ಕೊಲ್ಲುವಂತಿದೆಯಾ ಅಂದ್ಕೊಳ್ತಾ ಅವನನ್ನೇ ನೋಡೋದಕ್ಕೆ ಶುರು ಮಾಡಿದ್ಲು. ಸ್ವಲ್ಪ ಹೊತ್ತಿಗೆ ಸಡನ್ನಾಗಿ ಅವಳ ಕಡೆ ನೋಡಿದ ವಿಶ್ವ ಏನು ಎಂಬಂತೆ ಕಣ್ಣು ಸನ್ನೆ ಮಾಡ್ದ. ಅದಕ್ಕೆ ತಕ್ಷಣ ನೋಟ ತಿರುಗಿಸಿದ ರಂಜಿನಿ ತನ್ನನ್ನು ತಾನು ನಕ್ಕದ್ಲು. ಆ ಸಮಯದಲ್ಲಿ ಅವಳಿಗೆ ನೀರು ಮೂಡಿದ ನಾಚಿಕೆ ಅವನ ಕಣ್ಣಿಂದ ತಪ್ಪಿಸ್ಕೊಳ್ಳಿಲ್ಲ. ಪಬ್ನಲ್ಲಿದ್ದಷ್ಟು ಹೊತ್ತು ಅವನನ್ನೇ ಕಳ್ಳ ನೋಟದಲ್ಲಿ ನೋಡ್ತಿದ್ದಾಳು ರಂಜಿನಿ. ಆಮೇಲೆ ಸ್ವಲ್ಪ ಹೊತ್ತಿಗೆ ಎಲ್ಲರೂ ಊಟಕ್ಕಾಗಿ ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡ್ತಾರೆ ಚರ್ಚೆಯಲ್ಲಿ ಬಿದ್ದರು. ಹೇ ವಿಶ್ವ, ನೀನು ಎಲ್ಲಿ ವಾಸವಿದ್ಯಾ? ಕಂಪ್ನಿ ಕೊಟ್ಟ ಮನೇಲಿ ನೀನು ಕಾಣಿಸ್ಲಿಲ್ಲ ಅಂತ ಕೇಳಿದ್ಲು. ನನಗೆ ಈಗಾಗಲೇ ಇಲ್ಲಿ ಮನೆ ಇದೆ, ಅದಕ್ಕೆ ಅದನ್ನು ತಗೊಳ್ಳಿಲ್ಲ ಅಂದ ವಿಶ್ವ. ಆ ಮಾತು ಕೇಳಿ ರಂಜಿನಿ ಜೊತೆಗೆ ಎಲ್ಲರೂ ಆಶ್ಚರ್ಯಪಟ್ಟರು. ಇವನಿಗೆ ಭವಿಷ್ಯದ ಬಗ್ಗೆ ಒಳ್ಳೆಯ ಯೋಚನೆ ಇದ್ದಂತಿದೆ. ಈಗಾಗಲೇ ಇರಲು ಮನೆ ಇದೆ, ಸ್ವಂತ ಕಾರ್ ಇದೆ, ಎಲ್ಲವನ್ನ ಚೆನ್ನಾಗಿ ನಿಭಾಯಿಸ್ತಿದ್ದಾನೆ. ನೋಡ್ತಿದ್ರೆ ಇವನು ಶ್ರೀಮಂತ ಮಗನ ಥರ ಇದ್ದಾನೆ. ಅಂಥವನಿಲ್ಲಿ ಕೆಲಸಕ್ಕೆ ಯಾಕೆ ಸೇರಿದ್ನೋ ಅಂತ ತನ್ನಲ್ಲೇ ತಾನು ಅಂದ್ಕೊಂಡ್ಳು ರಂಜಿನಿ. ಅಷ್ಟರಲ್ಲಿ ಚರ್ಚೆ ಹೊಸ CEO ಕಡೆ ತಿರುಗ್ತು. ನಮ್ಮ CEO ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವನು ಕೆಲವೊಮ್ಮೆ ಬಹಳ ರಾಕ್ಷಸನಂತೆ ನಡ್ಕೊಳ್ತಾನೆ ಅಂತ ಕೇಳಿದ್ದೀನಿ. ಕೆಲವರಂತೂ ಅವನನ್ನು ಡೆವಿಲ್ CEO ಅಂತ ಕೂಡ ಹೇಳ್ತಿದ್ದಾರಂತೆ ಅಂದ ತಂಡದ ಒಬ್ಬ ಸದಸ್ಯ. ಅವನು ನಿಜವಾಗಿಯೂ ಡೆವಿಲ್ CEO. ನಾನು ಒಂದಲ್ಲ 2 ಸಾರಿ ತೋರಿಸಿದ್ದಾನೆ ತನ್ನಲ್ಲಿನೋ ರಾಕ್ಷಸತನವನ್ನು. ನಾನು ಅವನ ಕಣ್ಣಿಗೆ ಬೀಳ್ದಿದ್ರೆ ಅಷ್ಟೇ ಸಾಕು ಅಂತ ಮನಸ್ಸಲ್ಲಿ ಅಂದ್ಕೊಂಡ್ಳು ರಂಜಿನಿ. ಈಗ ಅವನ ಬಗ್ಗೆ ಯಾಕೆ? ಈ ರಾತ್ರಿನ ಸಂತೋಷವಾಗಿ ಕಳೀರಿ. ನಾಳೆಯಿಂದ ಹೇಗಿದ್ದು ಕೆಲಸದಲ್ಲಿ ಬಿದ್ದರೆ ವಾರಾಂತ್ಯ ಬಿಟ್ಟು ಇನ್ನೊಂದು ದಿನ ಸಿಗಲ್ಲ ಅಂದ್ಲು ಲಿಲ್ಲಿ. ಅದಕ್ಕೆ ನಿಜವೇ ಎನ್ನುತ್ತಾ ಎಲ್ಲರೂ ತಿನ್ನೋದ್ರ ಮೇಲೆ ಗಮನ ಇಟ್ಟರು. ಸ್ವಲ್ಪ ಹೊತ್ತಿಗೆ ಊಟ ಮುಗ್ದಿದ್ದರಿಂದ ಎಲ್ಲರೂ ಒಬ್ರಿಗೊಬ್ರು ಬಾಯಿ ಹೇಳ್ಕೊಂಡು ಹೋಗೋದಕ್ಕೆ ಶುರು ಮಾಡಿದ್ರು. ಸ್ವಲ್ಪ ಕುಡ್ದಿದ್ದ ವಿಶ್ವ, ರಂಜಿನಿ ನೀನು ಇರೋ ಮನೆ ಇಲ್ಲಿಂದ ಬಹಳ ದೂರ ಅನಿಸುತ್ತೆ ಅಂತ ಕೇಳಿದ. ಹೌದು ವಿಶ್ವ, ಕ್ಯಾಬ್ ಬುಕ್ ಮಾಡ್ಕೊಳ್ತೀನಿ ಅಂದ್ಲು ರಂಜಿನಿ. ಗೊತ್ತಾ ರಂಜಿನಿ, ನೀನು ನನ್ನ ಹೆಸರು ಕರೀತಿದ್ರೆ ಬಹಳ ಚಂದವಾಗಿರುತ್ತೆ. ಆದರೆ ಅಷ್ಟು ದೊಡ್ಡ ಹೆಸರು ಕರೆದು ನೀನು ಸುಸ್ತಾಗೋದಕ್ಕಿಂತ ಬೇಬಿ ಅಂತ ಕರೆದ್ರೆ ನಾನು ಬಹಳ ಖುಷಿ ಪಡ್ತೀನಿ ಅಂದ ವಿಶ್ವ. ಆ ಮಾತಿಗೆ ರಂಜಿನಿ ಮನಸ್ಸಿನಲ್ಲಿ ಹಕ್ಕಿ ಹಾರದಂತ ಖುಷಿ ಆಯಿತು. ಆದರೆ ಹೊರಗಡೆ ಮಾತ್ರ ಬಿಗುಮಾನ ತೋರಿಸ್ತಾ, ಪರವಾಗಿಲ್ಲ, ವಿಶ್ವ ಅಂತ ಕರೆಯೋದು ನನಗೆ ಆರಾಮವಾಗಿ ಇದೆ ಅಂದ್ಲು. ಸರಿ ರಂಜಿನಿ, ನಿನ್ನಿಷ್ಟ. ಆದರೆ ನೀನು ಈಗ ಕ್ಯಾಬ್ನಲ್ಲಷ್ಟು ದೂರ ಹೋಗೋದು ಸುರಕ್ಷಿತ ಅಲ್ಲ, ಸೊ ನಾನು ಬಿಡ್ತೀನಿ ಬಾ ಅಂದ ವಿಶ್ವ. ನೀನು ಕುಡ್ದಿದ್ಯಾ? ಈ ಸ್ಥಿತಿಯಲ್ಲಿ ಗಾಡಿ ಓಡಿಸೋದು ನಿಜಕ್ಕೂ ಸುರಕ್ಷಿತ ಅಲ್ಲ. ನೀನು ಕೂಡ ಕ್ಯಾಬ್ ಬುಕ್ ಮಾಡ್ಕೋ ಅಂದ್ಲು ರಂಜಿನಿ. ನಿನಗೆ ಗಾಡಿ ಓಡಿಸಲು ಬರುತ್ತಾ ಅಂತ ಕೇಳ್ದ ವಿಶ್ವ. ಹೌದು ಬರುತ್ತೆ, ಆದರೆ ಯಾಕೆ ಅಂತ ಕೇಳಿದ್ಲು ರಂಜಿನಿ. ಯಾಕಂದ್ರೆ ನೀನು ಗಾಡಿ ಓಡಿಸು, ಇಬ್ಬರು ನನ್ನ ಮನೆಗೆ ಹೋಗೋಣ, ಈ ರಾತ್ರಿ ನೀನಲ್ಲೇ ಇರು, ನಾಳೆ ಬೆಳಗ್ಗೆ ಹೋಗಬಹುದು ಅಂದ ವಿಶ್ವ. ಏನು, ನಾನು ಈ ರಾತ್ರಿ ನಿನ್ನ ಮನೆಯಲ್ಲಿ ಇರಬೇಕಾ ಅಂತ ಕೇಳಿದ್ಲು ರಂಜಿನಿ. ಇನ್ನೊಂದು ಆಯ್ಕೆ ಏನಾದರೂ ಇದೆಯಾ? ಕ್ಯಾಬ್ ಬುಕ್ ಮಾಡಿದ್ರೆ ನನ್ನ ಕಾರು ಇಲ್ಲೇ ಉಳಿದು ಬಿಡುತ್ತೆ, ನಾಳೆಗೆ ಇದನ್ನು ಯಾರು ಎತ್ಕೊಂಡು ಹೋಗ್ತಾರೋ ತಿಳಿಯೋದು. ಅದಕ್ಕೆ ಈ ಬೆಂಗಳೂರಿನಲ್ಲಿ ಈಗ ನಾನು ನಿನ್ನನ್ನು ಬಿಟ್ಟು ಬೇರೆ ಯಾರನ್ನು ನಂಬೋ ಹಾಗಿಲ್ಲ, ನಡಿ ಅನ್ನುತ್ತಾ ಕಾರಿನ ಕೀ ಅವಳ ಕೈ ಕೊಟ್ಟ ವಿಶ್ವ. ಅವನು ಹೇಳಿದ್ದು ಕೂಡ ನಿಜವೇ. ಆದರೆ ಹೀಗೆ ಯಾವುದೇ ಸಂಬಂಧ ಇಲ್ಲದೆ ಹುಡುಗನ ಮನೆಯಲ್ಲಿರೋದು ಅಂದರೆ ಅಂತ ಯೋಚಿಸ್ತಾ ಅಲ್ಲೇ ನಿಂತಳು ರಂಜಿನಿ. ಹಲೋ ಮಿಸ್, ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ದರೆ ನೀನೇ ನನ್ನನ್ನು ಹೊತ್ಕೊಂಡು ಹೋಗಬೇಕು. ಅದಕ್ಕೆ ಬದಲು ಇದು ಉತ್ತಮ, ನಡಿ ಅಂದ ವಿಶ್ವ. ಅದಕ್ಕೆ ಇನ್ನೂ ವಿಧಿ ಇಲ್ಲದೆ ಕಾರ್ ತೆಗೆದ್ಲು ರಂಜಿನಿ. ಸ್ವಲ್ಪ ದೂರ ಹೋದ್ಮೇಲೆ ಮೆಡಿಕಲ್ ಶಾಪ್ ಕಂಡಿದ್ದಕ್ಕೆ ಸಡನ್ನಾಗಿ, ಏ ರಂಜಿನಿ ಇಲ್ಲಿ ನಿಲ್ಲಿಸು ಅಂದ. ಇಲ್ಲಿ ಯಾಕೆ ಅನ್ನತ್ಲೆ ಕಾರನ್ನು ಪಕ್ಕಕ್ಕೆ ತಂದ್ಲು. 1 ನಿಮಿಷ ಅನ್ನತ್ಲೆ ಕಾರ್ ಇಳಿದ ವಿಶ್ವ ನೇರವಾಗಿ ಮೆಡಿಕಲ್ ಶಾಪ್ ಹತ್ರ ಹೋಗಿ ಏನೋ ಕೇಳ್ದ. ಆ ಶಾಪ್ನಲ್ಲಿನ ಹುಡುಗ ಅವನು ಕೇಳಿದ್ದನ್ನು ಪೇಪರ್ ಕವರ್ನಲ್ಲಿ ಹಾಕ್ಕೊಟ್ಟ. ಅದನ್ನು ತಗೊಂಡು ಉತ್ಸಾಹದಿಂದ ಕಾರನ ಹತ್ರ ಬರ್ತಿದ್ದ ವಿಶ್ವನ್ ತಲೆಗೆ ಹಿಂದಿನಿಂದ ಬಂದ ಒಬ್ಬ ಮುಸುಕುಧಾರಿ ವ್ಯಕ್ತಿ ಗಟ್ಟಿಯಾಗಿ ಹೊಡೆದ. ಆ ಪೆಟ್ಟಿಗೆ ವಿಶ್ವ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದ. ಅದನ್ನು ನೋಡಿ ಕಾರ್ನಲ್ಲಿದ್ದ ರಂಜಿನಿ ವಿಶ್ವ ಅಂತ ಗಟ್ಟಿಯಾಗಿ ಕಿರ್ಚಿದ್ಲು. ಆಫೀಸ್ನವ್ರ ಜೊತೆ ಸಣ್ಣ ಪಾರ್ಟಿ ಮುಗಿಸಿ ವಾಪಸ್ ಬರೋ ಸಮಯದಲ್ಲಿ ಪಾನೀಯ ಸೇವಿಸಿದ್ದ ವಿಶ್ವನ್ ತಲೆಗೆ ಯಾರೋ ಹೊಡೆದಿದ್ದರಿಂದ ವಿಶ್ವ ಕೆಳಕ್ಕೆ ಬಿದ್ದು ಹೋಗ್ತಾನೆ. ಅದನ್ನು ನೋಡಿ ಆಘಾತಕ್ಕೊಳಗಾದ ರಂಜಿನಿ ಕೂಗುತ್ತಾ ಕಾರ್ ಇಳಿದ್ಲು. ಅವಳನ್ನ ನೋಡಿದ ಆ ಮುಸುಕುಧಾರಿ ವ್ಯಕ್ತಿ ಕೂಡಲೇ ಕೆಳಗೆ ಬಿದ್ದು ವಿಶ್ವನ ಕೈಯಲ್ಲಿದ್ದ ಪ್ಯಾಕೆಟ್ ಕಿತ್ಕೊಂಡು ಅಲ್ಲಿಂದ ಓಡ್ ಹೋದ. ಆಗ ಗಾಬರಿಯಿಂದ ಅಲ್ಲಿಗೆ ಹೋದ ರಂಜಿನಿ ಕೆಳಗೆ ಬಿದ್ದಿದ್ದ ವಿಶ್ವನನ್ನ ಮೇಲೆ ಎಬ್ಬಿಸ್ತಾ, ಹೇ ವಿಶ್ವ, ನೀನು ಆರಾಮಾಗಿದೆಯಾ ಅಂತ ಕೇಳಿದ್ಲು. ಅವನಿಗೆ ಪೆಟ್ಟು ಬಿದ್ದ ಜಾಗದಲ್ಲಿ ರಕ್ತ ಬರ್ತಿರಲಿಲ್ಲ, ಆದರೆ ಅಮಲಿನಲ್ಲಿ ಅವನು ಮಾತನಾಡಲು ಸಾಧ್ಯವಾಗ್ತಿರಲಿಲ್ಲ. ದೇವ್ರೇ, ಈಗ ಹೇಗೆ? ನಿಜಕ್ಕೂ ಯಾರು ಹೊಡೆದಿರಬಹುದು ಅಂತ ಸುತ್ತಲೂ ನೋಡಿದ್ಲು. ಅಲ್ಲಿ ಯಾರು ಕಾಣದಿದ್ದರಿಂದ ಬಹಳ ಕಷ್ಟಪಟ್ಟು ಅವನನ್ನು ಕಾರ್ ಹತ್ತಿಸಿ ಅವನ ಮನೆಗೆ ಕರ್ಕೊಂಡು ಹೋದ್ಲು ರಂಜಿನಿ. ಈ ವಿಶ್ವ ಅಮಲಿನಲ್ಲಿ ದಾನಿ ಜೊತೆಗೆ ತಲೆಗೆ ಪೆಟ್ಟು ಕೂಡ ಬಿದ್ದಿದೆ.
ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ ಅಂದರೆ ಗಾಯ ಕಾಣ್ತಾ ಇಲ್ಲ, ಏನು ಮಾಡಬೇಕು ತಿಳಿತಿಲ್ಲ. ಅವನನ್ನು ಹಾಗೆ ಬಿಟ್ಟರೆ ಏನಾಗುತ್ತೋ ಏನೋ, ಇನ್ನು ಇಲ್ಲಿರದೆ ಬೇರೆ ದಾರಿ ಇಲ್ಲ ಅನಿಸುತ್ತೆ ಅಂದ್ಕೊಂಡ ರಂಜಿನಿ ಆ ರಾತ್ರಿಗೆ ಅಲ್ಲೇ ಉಳ್ಕೊಂಡ್ಳು. ಮರುದಿನ ಬೆಳಿಗ್ಗೆ ರಂಜಿನಿ ಎದ್ರು ಕೂಡ ವಿಶ್ವ ಹಾಗೆ ಮಲಗಿದ್ದಾನೆ. ಇವನೇನು ಇನ್ನೂ ಎದ್ದಿಲ್ಲ, ನಿಜಕ್ಕೂ ಇದಾನ ಅಥವಾ ಹೋದ್ನಾ ಅಂತ ಹತ್ರ ಹೋಗಿ ನೋಡಿದಾಗ ಉಸಿರಾಡ್ತಿರೋ ತಿಳಿದು ಅಮ್ಮಯ್ಯ ಏನೂ ಆಗಿಲ್ಲ, ನಿಜಕ್ಕೂ ಯಾರು ಹೊಡೆದಿರ್ಬೋದು ಅಂದ್ಕೊಳ್ತಾ ಸಡನ್ನಾಗಿ ಗೋಡೆ ಮೇಲಿದ್ದ ಗಡಿಯಾರದ ಕಡೆ ನೋಡಿದ್ಲು ರಂಜಿನಿ. ಅದರಲ್ಲಿ ಸಮಯ 8 ಗಂಟೆ ಆದಂತ ಕಂಡಿದ್ದಕ್ಕೆ ಅಯ್ಯೋ ಆಫೀಸ್ಗೆ ಹೋಗಬೇಕು, ತಡ ಆಗ್ತಿದೆ ಅಂದ್ಕೊಳ್ತಾ ವಿಶ್ವ ಹೇಳು, ಇದು ತಯಾರಾಗಿ ಆಫೀಸ್ಗೆ ಸಮಯ ಆಗ್ತಿದೆ ಅಂತ ಅವನನ್ನು ಎಬ್ಬಿಸೋದಕ್ಕೆ ಪ್ರಯತ್ನಿಸಿದ್ಲು ರಂಜಿನಿ. ಆದರೆ ಆ ಮನೆಯಲ್ಲಿದ್ದ ಅವನು ಎಷ್ಟಕ್ಕೂ ಹೇಳ್ತಿದ್ದಾಗ ಆಫೀಸ್ಗೆ ಮೊದಲ ದಿನವೇ ತಡವಾಗೋದ್ರೆ ಚೆನ್ನಾಗಿರಲ್ಲ, ಹೇಗಾದರೂ ಮಾಡಿ ಅವನನ್ನು ನಿದ್ದೆಯಿಂದ ಎಬ್ಬಿಸ್ಬೇಕು ಅಂತ ಒಂದು ಮಗ್ ನೀರು ತಂದು ಅವನ ಮುಖಕ್ಕೆ ಚಿಮುಕಿಸಿದ್ಲು ರಂಜಿನಿ. ಅದಕ್ಕೆ ಬೆಚ್ಚಿ ಬಿದ್ದು ಎದ್ದು ಕೂತ ವಿಶ್ವ, ಏಯ್ ಹುಚ್ಚಿ ಏನು ಮಾಡ್ತಿದೀಯಾ ಅಂತ ಅವಳ ಮೇಲೆ ಕಿರಿಸ್ದ. ಆ ಮಾತಿಗೆ ರಂಜಿನಿ ಕೋಪದಿಂದ, ನಾನೆಲ್ಲ ಹುಚ್ಚಿ, ನೀನು ರಾತ್ರಿ ಫುಲ್ಲಾಗಿ ಕುಡಿದು ಯಾರ ಕೈಯರೋ ಪೆಟ್ಟು ತಿಂದು ಇದುವರೆಗೆ ಮಲಗಿದೆಯಾ? ಸಮಯ ನೋಡಿದ್ಯಾ ಎಷ್ಟಾಗಿದೆ ಅಂತ? ಆಫೀಸಿಗೆ ತಡ ಆಗ್ತದೆ, ನಾನು ಹೋಗ್ತಿದ್ದೀನಿ, ನನ್ನ ಮನೆಗೆ ಹೋಗಿ ತಯಾರಾಗಿ ಬರ್ತೀನಿ, ನೀನು ಬೇಗ ತಯಾರಾಗು ಅನ್ನುತ್ತಾ ವೇಗವಾಗಿ ಅಲ್ಲಿಂದ ಹೊರಟು ಹೋದ್ಲು ರಂಜಿನಿ. ಅವಳು ಹೋಗ್ತಾ ಇರೋ ಕಡೆ ಅಯೋಮಯವಾಗಿ ನೋಡ್ತಾ, ನಿಜವೇ ಅಲ್ವಾ, ರಾತ್ರಿ ನನ್ನ ಯಾರೋ ಹಿಂದಿನಿಂದ ಹೊಡೆದ್ರು ಅಂತ ನೆನಪು ಮಾಡ್ಕೊಳ್ತಾ ತಲೆ ಮೇಲೆ ಕೈ ಇಟ್ಕೊಂಡು ಪೆಟ್ಟು ಬಿದ್ದ ಜಾಗ ಚೆಕ್ ಮಾಡಿಕೊಂಡ ವಿಶ್ವ. ಅಷ್ಟೇನು ನೋವು ಅನಿಸದಿದ್ದರಿಂದ ನಿಜಕ್ಕೂ ಅವನು ಯಾರು, ನನ್ನನ್ನು ಯಾಕೆ ಹೊಡೆದ ಅಂತ ಯೋಚಿಸಲು ಪ್ರಯತ್ನಿಸ್ತಾ, ಆದರೆ ಯಾವುದೇ ಸುಳಿವು ಸಿಗಲಿಲ್ಲ. ಅಷ್ಟೆಲ್ಲ ಆಫೀಸ್ ಸಮಯ ಆಗ್ತಿದೆ ಅಂತ ನೆನಪಾಗಿ ಮೆಲ್ಲನೆ ಎದ್ದು ತಯಾರಾಗಲು ಹೋದ. ಸ್ವಲ್ಪ ಹೊತ್ತಿಗೆ ತಯಾರಾಗಿ ಆಫೀಸಿಗೆ ಬಂದ ರಂಜಿನಿ ತನ್ನ ಕೆಲಸ ಮಾಡೋದ್ರಲ್ಲಿ ಬ್ಯುಸಿಯಾಗಿರುವಾಗ ಮಧ್ಯಾಹ್ನದ ಊಟಕ್ಕೆ ಹೋಗೋಣವಾ ಅಂತ ವಿಶ್ವನಿಂದ ಸಂದೇಶ ಬಂತು. ಆ ಮಾತಿಗೆ ಅವನನ್ನು ನೋಡಿದ ರಂಜಿನಿ ಸರಿ ಅಂತ ಅವನಿಗೆ ಉತ್ತರ ಕೊಟ್ಟಳು. ಅದೇ ಸಮಯದಲ್ಲಿ ಒಂದು ಗೌನ್ ಧರಿಸಿದ ಒಬ್ಬ ಹುಡುಗಿ ಆ ಆಫೀಸ್ಗೆ ಎಂಟ್ರಿ ಕೊಟ್ಟಳು. ಕಣ್ಣಿಗೆ ಕಪ್ಪು ಕನ್ನಡಕ ಹಾಕಿ ಪೂರ್ತಿ ಮೇಕಪ್ನೊಂದಿಗೆ ನೋಡಲು ಬಹಳ ಐಷಾರಾಮಿಯಾಗಿ ಕಾಣ್ತಿದ್ದಾಳೆ. ಅವಳು ನೇರವಾಗಿ ರಿಸೆಪ್ಷನ್ ಹತ್ರ ಹೋಗಿ ಮಿಸ್ಟರ್ ರುದ್ರನ್ ಕ್ಯಾಬಿನಲ್ಲಿದೆ ಅಂತ ಕೇಳಿದ್ಲು. ಅವಳನ್ನ ಕೆಳಗಿನಿಂದ ಮೇಲಿನವರೆಗೆ ನೋಡಿ, ಎಂಥ ಅಂದಾನಪ್ಪ, ಹೆಣ್ಮಗಳಾದರೂ ನನಗೆ ಮತ್ತೆ ಮತ್ತೆ ನೋಡ್ಬೇಕನ್ನಿಸ್ತಿದೆ ಅಂತ ಒಳಗೊಳಗೆ ಅಂದ್ಕೊಳ್ತಾ, ಏಳನೇ ಮಹಡಿ ಮೇಡಮ್, ನೀವ್ಯಾರು, ಸರಕು ತಿರ್ಸ್ತೀನಿ ಅಂದ್ಲು ರಿಸೆಪ್ಷನಿಸ್ಟ್. ಆ ಮಾತಿಗೆ ಆ ಹುಡುಗಿ ಒಂದು ಸಣ್ಣ ನಗು ಕೊಟ್ಟು, ನಾನು ಯಾರು ಅಂತ ನಿಮ್ಮ ಸರ್ ಹೇಳ್ತಾರೆ, ಆದರೆ ನನಗೊಳಗೋಗಲು ಈಗಾಗಲೇ ಅನುಮತಿ ಇದೆ, ಸೊ ನಿನ್ನ ಕೆಲಸದ ಬಗ್ಗೆ ನೀನೇನು ಗಾಬರಿ ಪಡಬೇಡ ಅಂತ ಹಮ್ಮಿನಿಂದ ನಡೀತಿದ್ರೆ ಸೆಕ್ಯೂರಿಟಿ ಅಡ್ಡಗಟ್ಟಿ, ಪ್ಲೀಸ್ ಮೇಡಮ್, ಸರ್ ಕ್ಯಾಬಿನ್ಗೆ ಹೋಗ್ಬೇಕಂದ್ರೆ ಖಂಡಿತವಾಗಿ ನಮಗೆ ಸರ್ ಕಡೆಯಿಂದ ಅನುಮತಿ ಬೇಕು ಅಂದರು. ಅವ್ರ ಕಡೆ ನೋಡಿ, ಬಹಳ ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಿ, ನಿಮ್ಮ ಸರ್ ಅಲ್ಲ, ಆದರೆ ನಿಮ್ಮ ಸರ್ ಅವರ ತಾಯಿಯ ಕಡೆಯಿಂದ ಅನುಮತಿಯನ್ನು ಕೊಟ್ಟರೆ ನಿಮಗೇನಾದರೂ ತೊಂದರೆ ಇದೆಯಾ? ಗೊತ್ತಾ ಸರ್, ಈ ಕಂಪನಿ CEO, ಆದರೆ ಅವರ ತಾಯಿ ಈ ಕಂಪ್ನಿಲಿ ಒಬ್ಬ ನಿರ್ದೇಶಕರು, ಸೊ ಅಷ್ಟು ಸಾಕಲ್ವೇ ಅಂತ ಕೇಳಿದ್ಲು ಆ ಹುಡುಗಿ. ಅದಕ್ಕೆ ಆ ಸೆಕ್ಯೂರಿಟಿಗಳು ಸುಮ್ಮನಾದರು. ಅಷ್ಟರಲ್ಲಿ ರಿಸೆಪ್ಷನ್ ಹತ್ರ ಇದ್ದ ಫೋನ್ ರಿಂಗ್ ಆಯಿತು. ಫೋನ್ ಎತ್ತಿದ ಕೂಡಲೇ ಅತ್ತ ಕಡೆಯಿಂದ ಏನು ಹೇಳಿದ್ರೋ ಏನೋ. ಸೆಕ್ಯೂರಿಟಿ ಮೇಡಮನ್ನು ಹೋಗಲು ಬಿಡಿ ಅಂತ ಮೆಲ್ಲಗೆ ಸ್ವಲ್ಪ ಗಾಬರಿಯಿಂದ ಹೇಳಿದ್ಲು. ಆ ಮಾತಿಗೆ ಮತ್ತೊಮ್ಮೆ ವಕ್ರವಾಗಿ ನಕ್ಕು, ಬಹಳ ಒಳ್ಳೆಯದು ಅಂತ ರಿಸೆಪ್ಷನಿಸ್ಟ್ ಬಳಿ ಹೇಳಿ ನೇರವಾಗಿ ಲಿಫ್ಟ್ನಲ್ಲಿ ರುದ್ರ ಇರೋ ಮಹಡಿಗೆ ಹೋದ್ಲು. ಅವಳು ಹೋಗುವಷ್ಟರಲ್ಲಿ ರುದ್ರ ಯಾವುದೋ ಮುಖ್ಯವಾದ ಕೆಲಸದಲ್ಲಿ ಬ್ಯುಸಿಯಾಗಿದ್ದ. ಸಡನ್ನಾಗಿ ಬಾಗಿಲು ತಳ್ಕೊಂಡು ಒಳಗೆ ಬಂದ ಅವಳನ್ನ ನೋಡಿ ಹುಬ್ಬು ಗಂಟಿಕ್ಕಿದ ರುದ್ರ, ನೀನು ಯಾರು, ನನ್ನ ಅನುಮತಿ ಇಲ್ಲದೆ ನನ್ನ ಕ್ಯಾಬಿನಿಗೆ ಬರೋದಕ್ಕೆ ನಿನಗೆ ಎಷ್ಟು ಧೈರ್ಯ ಅಂತ ಕಿರಿಸ್ದ. ಅಲ್ಲಿವರೆಗೆ ನನಗೆ ಎದುರೇ ಇಲ್ಲ ಎನ್ನುವ ಗರ್ವ ಕಣ್ಣಲ್ಲಿ ತುಂಬಿಕೊಂಡಿದ್ದವಳು ಅವನ ಅರಚಾಟಕ್ಕೆ ಸ್ವಲ್ಪ ಹೆದರಿ ಕನ್ನಡಕ ತೆಗೆದು, ಹಾಯ್ ರುದ್ರ, ಇದು ಮನೀಷಾ ಅಂದ್ಲು. ಅದಕ್ಕೇನು, ನೀನು ಯಾರಾದರೂ ನನಗೇನು, ನನ್ನ ಅನುಮತಿ ಇಲ್ಲದೆ ನನ್ನ ಆಫೀಸ್ಗೆ ನನ್ನ ಕ್ಯಾಬಿನ್ಗೆ ಯಾಕೆ ಬಂದೆ ಅಂತ ಕೇಳಿದ ರುದ್ರ. ಕ್ಷಮಿಸು ರುದ್ರ, ಅಂದರೆ ನಿನ್ನ ಭೇಟಿಯಾಗೋದು ಕೇಳಿದ್ರು ಅದಕ್ಕೆ ಬಂದೆ ಅಂದ್ಲು ಮನೀಷಾ. ಯಾರು ಹೇಳಿದ್ದು, ಯಾರ ಬಗ್ಗೆ ಹೇಳ್ತಿದ್ಯಾ ಅಂತ ಸ್ವಲ್ಪ ಧ್ವನಿ ಏರಿಸಿ ಕೇಳಿದ ರುದ್ರ. ಅದಕ್ಕೆ ಸ್ವಲ್ಪ ತಡಬಡಾಯಿಸ್ದ, ನಾನು ನಿಮ್ಮಮ್ಮ ವಸುಂಧರಾ ಆಂಟಿ ಬಗ್ಗೆ ಮಾತಾಡ್ತಿದ್ದೀನಿ ರುದ್ರ ಅಂದ್ಲು ಮನೀಷಾ. ನಮ್ಮಮ್ಮ ಕಳಿಸಿದ್ರೆ ಬಂದ್ಯಾ, ಆದರೆ ನನ್ನ ಅನುಮತಿ ಇಲ್ಲದೆ ನಿನ್ನನ್ನು ನನ್ನ ಕ್ಯಾಬಿನ್ಗೆ ಯಾರು ಕಳಿಸಿದ್ರು ಅನ್ನುತ್ತಾ ರಿಸೆಪ್ಷನ್ಗೆ ಕಾಲ್ ಮಾಡಲು ಹೋದ ರುದ್ರ. ನಿಮ್ಮಮ್ಮ ಈಗಾಗಲೇ ರಿಸೆಪ್ಷನ್ಗೆ ಕಾಲ್ ಮಾಡಿ ನನ್ನ ಕಳಿಸೋದಕ್ಕೆ ಹೇಳಿದ್ದಾರೆ, ಅದಕ್ಕೆ ಅವ್ರು ಕಳಿಸಿದ್ರು, ಅನಾವಶ್ಯಕವಾಗಿ ಕಾಲ್ ವ್ಯರ್ಥ ಮಾಡಬೇಡಿ ಮಿಸ್ಟರ್ ರುದ್ರ ಅಂತ ಗರ್ವದಿಂದ ಅಂದ್ಲು ಮನೀಷಾ.
ಅಸಲಿಗೆ ಗರ್ವಕ್ಕೆ ಅಧಿಪತಿಯಾದ ರುದ್ರನ ಮುಂದೆ ಅವಳು ಗರ್ವ ತೋರಿಸಿದ್ದಕ್ಕೆ ಸಿಟ್ಟಿನಿಂದ ರುದ್ರ ತಕ್ಷಣ ವಸುಂಧರ ಕಾಲ್ ಮಾಡ್ದ. ಆ ಕಾಲ್ ಎತ್ತಿದ ವಸುಂಧರ, ನೀನು ಕಾಲ್ ಮಾಡ್ತೀಯ ಅಂತ ನನಗೆ ಗೊತ್ತು ರುದ್ರ. ಬಂದಿದ್ದಾಳು ಮನುಷ್ಯ, ಮಾತಾಡಿದ್ಯಾ ಅವಳ ಜೊತೆ ಅಂತ ಸಣ್ಣ ನಗುವಿನೊಂದಿಗೆ ಅಂದ್ಲು. ಸುಮ್ಮನಿರಮ್ಮ, ಯಾರು ಮನುಷ್ಯ, ಯಾಕೆ ನನ್ನ ಹತ್ರ ಕಳಿಸ್ದೆ ಅಂತ ಕೇಳ್ದ ರುದ್ರ. ಹೇ ರುದ್ರ, ಅವಳು ನಿನ್ನ ಬಾಲ್ಯದ ಗೆಳತಿ, ಅಷ್ಟರಲ್ಲೇ ಮರ್ತು ಹೋದ್ಯಾ? ನಿಮ್ಮ ವಿಮಲಾ ಆಂಟಿ ಇದ್ದಾರಲ್ಲ, ಅವ್ರ ಮಗಳೇ ಮನುಷ್ಯ. ಅವಳು ವಿದೇಶದಲ್ಲಿ ಓದಿ ಈಗಷ್ಟೇ ಕೆಲವು ದಿನಗಳಿಂದ ಭಾರತಕ್ಕೆ ಬಂದಿದ್ದಾಳೆ ಅಂತ ಸಂತೋಷದಿಂದ ಹೇಳಿದ್ರು ವಸುಂಧರ. ನನ್ನ ಆಫೀಸ್ ಸಮಯದಲ್ಲಿ ನನ್ನ ಹತ್ರ ಯಾಕೆ ಕಳಿಸ್ದೆ? ಮೊದಲು ಅದನ್ನು ಹೇಳಮ್ಮ ಅಂತ ನೇರವಾಗಿ ಕೇಳ್ದ ರುದ್ರ. ನೇರವಾಗಿ ಮಾತಾಡ್ತಿದ್ದ ಅವನನ್ನು ಮನುಷ್ಯ ಆಸೆಯಿಂದ ತಿಂದು ಬಿಡುವಂತೆ ನೋಡ್ತಿದ್ದಾಳೆ. ಅದಕ್ಕೆ ಅವಳ ಕಡೆ ಒಂದು ತೀಕ್ಷ್ಣ ನೋಟ ಬೀರ್ದ ರುದ್ರ. ಅದಕ್ಕೆ ತೆರೆದ ಮನುಷ್ಯ ದಿಕ್ಕು ತೋಚದೆ ನೋಡೋದಕ್ಕೆ ಶುರು ಮಾಡಿದ್ಲು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಎಲ್ರಿಗಿಂತ ಮುಂಚೆ ನೋಡೋದಕ್ಕೆ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.